ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈಗ KE ವೆಬ್ಸೈಟ್ಗೆ ಹೋಗೋಣ. ಈಗಾಗಲೇ ನಮ್ಮ ಪ್ರಸನ್ನ ಸರ್ ಅವರು ನಮಗೆ ನೋಟಿಫಿಕೇಶನ್ ನೀಡಿದ್ರು, ಏನೇನು ಬದಲಾವಣೆಗಳಾಗಿವೆ, ಹೌದಾ, ಆ್ಯಡ್ ಮಾಡ್ಬೋದಾ ಅಂತೆಲ್ಲ ಕೇಳಿದ್ರಲ್ಲ. ಎಸ್, ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಆ್ಯಡ್ ಮಾಡ್ಬೋದು, ಗುಡ್ ನ್ಯೂಸ್ ಫಾರ್ ಎವ್ರಿ ಒನ್ ಅಂತ ಹೇಳ್ಬೋದು. ಬಟ್ ಒಂದು ಎಕ್ಸೆಪ್ಷನ್ ಹೇಳಿದ್ದಾರೆ, ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸ್ಗಳನ್ನು ಬಿಟ್ಟು ಯಾವ ವಿವಿಧ ಕೋರ್ಸ್ಗಳ ವಿದ್ಯಾರ್ಥಿಗಳಿದ್ದಾರೆ ಅವರು ಆ್ಯಡ್ ಮಾಡ್ಬೋದು. ಹಾಗೆ ಈಗ ಇಲ್ಲಿ ಇನ್ನೊಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ನೋಡ್ಬೋದು, 3ನೇ ಸುತ್ತಿನ ಸೂಚನೆಗಳು ಅಂತ. ಹೌದಾ, ನಾನು ಭಾಳತ್ತಾಯಿತು ಟ್ರೈ ಮಾಡ್ಲಿಕ್ಕತ್ತು, ಅದು ಓಪನ್ ಆಗ್ತಾ ಇಲ್ಲ. ತಾತ್ಕಾಲಿಕ ವೇಳಾಪಟ್ಟಿಯನ್ನು ಅವರು ಕಳಿಸಿದ್ದಾರೆ. ಹಾಗೆ UGCET ಇಂಜಿನಿಯರಿಂಗ್ ಹೆಚ್ಚುವರಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಅವರು ಬಿಟ್ಟಿದ್ದಾರೆ. ಇವತ್ತೇ ನೋಟಿಫಿಕೇಶನ್ ನಾನು ನಿಮಗೆ ಆಗಲೇ ವಿಡಿಯೋದಲ್ಲಿ ಹೇಳಿದೆ. 1 ಅವರ್ ಆಯಿತು ನಾನು ವಿಡಿಯೋ ಮಾಡಿ, ಅದೇ 5 ಮಿನಿಟ್ಸ್ಗೆ ಅವರು ಇನ್ನೊಂದು ವಿಡಿಯೋ ಮಾಡಿಬಿಟ್ರು. ಎಸ್, ನಮ್ಮ ಗೆಸ್ ಕರೆಕ್ಟ್ ಆಯಿತು ಸ್ಟೂಡೆಂಟ್ಸ್. ನೋಡೋಣ, ಆ ದೇವರಿದ್ದಾರೆ. ನಾವು ಅನ್ಕೊಂಡಿರೋ ಪ್ರಕಾರ ಆ್ಯಡ್ ಮಾಡೋಕ್ಕೆ ಬಿಟ್ಟರು. ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ದಟ್ ಪ್ರಸನ್ನ ಸರ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಆಪ್ಷನ್ ಎಂಟ್ರಿ ಏನು ಹಾಕ್ತೀರಾ ಅದನ್ನು ಹುಷಾರಾಗಿ ಹಾಕಿ, ಯಾಕಂದರೆ ಫಸ್ಟ್ ಮಾಡಿದ ಮಿಸ್ಟೇಕ್ ಇನ್ನೊಮ್ಮೆ ಮಾಡಬಾರ್ದು. ಮಿಸ್ಟೇಕ್ ಈಸ್ ಲೈಕ್ ಅ ಲೆಸನ್, ವಿ ಶುಡ್ ಲರ್ನ್ ಫ್ರಮ್ ಇಟ್. ಇದೆಲ್ಲ ಗೊತ್ತಿದೆಯಲ್ಲ. ಸೊ ಅದೇ ಮಿಸ್ಟೇಕ್ ಪುನಃ ಮಾಡಿದರೆ ಇದು ನಿಮ್ಮ ಜೀವನದ ಪ್ರಶ್ನೆನೇ ಅಂತ ಹೇಳ್ಬೋದು. ಸೊ ನಾನು ಟ್ರೈ ಮಾಡ್ತಾನೇ ಇದ್ದೀನಿ, ಅದು ಓಪನ್ ಆಗ್ತಾ ಇಲ್ಲ. ಇದು ಓಪನ್ ಆದ ತಕ್ಷಣ ಏನು ಬಿಟ್ಟಿದ್ದಾರೆ ಅನ್ನೋದು ನಾನು ತಕ್ಷಣ ನಿಮಗೆ ನೋಟಿಫೈ ಮಾಡ್ತೀನಿ ಅಂತ ಹೇಳ್ತಾ, ಹೆಚ್ಚಿನ ವಿವರಕ್ಕಾಗಿ ನಮ್ಮ ಜೊತೆ ನೀವು ಸದಾಕಾಲ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು ಸೋ ಮಚ್.